ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ. ಬೆಳಗ್ಗೆ 5 ಗಂಟೆ, ಸೊ ಬೇಗನೆ ಎದ್ದಿದ್ದೀನಿ ಇವತ್ತು. ನಮ್ಮ ನಾದ್ನಿಗೆ ಬಾಗಣ ಕೊಡಕ್ ಹೋಗ್ಬೇಕಿತ್ತು, ಹಂಗಾಗಿ ಬೇಗನೆ ಎದ್ದೆ. ಬೇಗ ಎದ್ಬಿಟ್ಟು ನಾನು ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡಿ ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಊಟಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬೇಗ ಹೋಗ್ಬೇಕಿತ್ತು. ತಿಂಡಿ ಎಲ್ಲ ರೆಡಿ ಮಾಡ್ತಾ ಮಾಡ್ತಾ ನಾನು ಕೂಡ ರೆಡಿ ಆದೆ. ನನ್ನ ಮಕ್ಳಿನ ಮಲಗಿದ್ರು. ನಮ್ಮ ಮನೆಯವ್ರಿಗೆ ಎಬ್ಬಿಸ್ಬಿಟ್ಟು ಬೇಗ ರೆಡಿ ಆಗ್ಲಿಕ್ಕೆ ಹೇಳಿ ಎಷ್ಟೇ ಬೇಗ ಹೊರಡ್ತೀನಿ ಅಂದ್ರೆ ಇಲ್ಲೇ 6:30 7 ಗಂಟೆ ಆಗೋಯ್ತು. ಹಂಗೂ ಬೇಗ ನಾನು ರೆಡಿ ಆದೆ. ನನ್ನ ಮಕ್ಳೆಲ್ಲ ಇನ್ನು ಮಲ್ಕೊಂಡಿದ್ರು. ಸೊ ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಾ ಇತ್ತು. ದಿನವೆಲ್ಲ ಇಬ್ರು ಜಗಳ ಮಾಡ್ಕೊಂಡೇ ಇರ್ತಾರೆ, ನಾನು ಬಿಟ್ಟು ಹೋಗ್ಬಿಟ್ರೆ ಅದೊಂದು ಬೇಜಾರಿತ್ತು ನನಗೆ. ಸೊ ಅಷ್ಟ್ ಬಿಟ್ರೆ ನನ್ನ ಮಗ ಹೆಂಗೋ ನಿಭಾಯಿಸ್ತಾನೆ ಬಿಡೋಣ ಧೈರ್ಯದ ಮೇಲೆ ಅತ್ಲಾಗೆ ಬಿಟ್ಬಿಟ್ಟು ಹೊರಟ್ವಿ. ನಾನು ರೆಡಿ ಆಗ್ಬಿಟ್ಟು ಬರೋಷ್ಟೊತ್ತಿಗೆ ನಮ್ಮ ಮನೆಯವರೆಲ್ಲ ತಿಂಡಿ ಹಾಕೊಂಡ್ ತಿಂಡಿ ತಿಂತಾ ಇದ್ರು. ಹಂಗೆ ನಾನು ಸ್ವಲ್ಪ ಹೋಗ್ಬಿಟ್ಟು ಜಾಯಿನ್ ಆಗಿ ತಿಂಡಿ ತಿಂದ್ಬಿಟ್ಟು ಅವ್ರ ಜೊತೆನೆ ನನ್ನ ಮಗಳಿಗೆ ಎಬ್ಬಿಸಕ್ ಟ್ರೈ ಮಾಡ್ದಿದ್ದಾಳಂತಾಳೇನೋ ಅಂತ ನೋಡೋಣ ಅಂತೇಳಿ. ಅವಳು ಸ್ವಲ್ಪನೂ ಮಿಸ್ ಕಾಡ್ಲಿಲ್ಲ, ಎಷ್ಟು ಇರಿಟೇಟ್ ಮಾಡಿದ್ರು ಅವಳಿಗೆ. ಸೊ ಫುಲ್ಲು ನಿದ್ದೆಲಿ ಮುಳುಗಿದಾಳೆ ಅಂತ ಗೊತ್ತಾಯ್ತು. ಹಂಗೆ ಸ್ವಲ್ಪ ಬ್ಯಾಗಲ್ಲಿ ಏನೋ ಸ್ವಲ್ಪ ಐಟಮ್ ಮನೆಗಿರೋದು ಸ್ವಲ್ಪ ಹಾಕೋಬೇಕಾಯ್ತು. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನಾನು ಕೂಡ ಬರೀ ಬ್ಯಾಗ್ ಅಷ್ಟೆಲ್ಲ ನಾನು ಕೂಡ ಪ್ಯಾಕಪ್ ಆಗ್ಬೇಕಾಗಿತ್ತು. ಯಾಕೆಂದ್ರೆ ತುಂಬಾ ಮಳೆ ಇತ್ತು, ಹಂಗಾಗಿ ಎಲ್ಲ ಇಲ್ಲಿಂದಾನೆ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ನಾನು ರೈನ್ ಕೋಟ್ ಎಲ್ಲ ತಗೊಂಡು ಇಲ್ಲಿಂದಾನೆ ಎಲ್ಲ ಇಬ್ರು ಪ್ಯಾಕಪ್ ಆಗ್ಬಿಟ್ಟೆ ಹೊರಟ್ವಿ. ಸೊ ನನ್ನ ಮಗ ಅಂತೂ ಫುಲ್ ಫೀಲ್ ಮಾಡ್ತಾ ಇದ್ದ. ಫುಲ್ ಡೇ ಅವಳನ್ನ ಹೆಂಗ್ ಮೇಂಟೈನ್ ಮಾಡೋದ್ ಮಮ್ಮಿ, ಆಟ ಮಾಡ್ತಾಳೆ, ತುಂಬಾ ತರ್ಲೆ ಅವಳು, ತುಂಬಾ ಆಟ ಮಾಡ್ತಾಳೆ, ಹಂಗಾಗಿ ತುಂಬಾ ಫೀಲ್ ಮಾಡ್ತಾ ಇದ್ದ. ಕೆಳಗಡೆ ಹೋದ್ರೆ ಗಾಡಿ ಎಲ್ಲ ಫುಲ್ಲು ಮಳೆಯಿಂದ ನೆಂದೋಗಿತ್ತು. ಅಲ್ಲಿ ಅದನ್ನ ಕ್ಲೀನ್ ಮಾಡೋದಕ್ಕೆ 1/4 ಗಂಟೆ ಆಗೋಯ್ತು. ಅಲ್ಲಿಂದ ನನ್ನ ಮಗ ಮೇಲಿಂದ ನಿಂತ್ಕೊಂಡು ಮಮ್ಮಿ ಬೇಗ ಬರ್ರಿ ಅಂತ ತುಂಬಾ ಫೀಲ್ ಮಾಡ್ತಾ ಇತ್ತು. ಇಬ್ರು ಕರ್ಕೊಂಡು ಹೋಗ್ಬೋದೇ ಇತ್ತು ಒಟ್ಟಿಗೆನೆ, ಬಟ್ ಬೈಕಲ್ಲಿ 3-4 ಜನ ಹೋಗೋಕ್ಕಾಗಲ್ಲ ಒಂದು. ಮತ್ತೆ ಅವ್ಳು ಚಿಕ್ಕವಳನ್ನ ಕರ್ಕೊಂಡು ಹೋಗೋಕ್ಕೂ ತುಂಬ ಮಳೆ ಇದೆ, ಮತ್ತು ಚಳಿ, ಆರಾಮ್ ಇರಲ್ಲ. ಹಂಗೆಲ್ಲ ಹುಷಾರು ತಪ್ಪಿದ್ರೆ ಮತ್ತೆ ಸ್ಕೂಲ್ಗೆಲ್ಲ ರಜಾ ಹಾಕ್ಬೇಕಾಗುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಅವರಿಬ್ಬರನ್ನು ಮನೆಯಲ್ಲೇ ಇರಲಿ ಅಂತ ಬಿಟ್ಬಿಟ್ಟು ಹೋದೆ. ಎಷ್ಟೇ ಬೇಗ ಹೊರಡ್ತೀವಿ ಅಂದರೂ ಇಲ್ಲಿಂದ ಹೊರಡೋದಕ್ಕೆ ಹೆಂಗಂದ್ರೂ 6:45 7 ಗಂಟೆ ಆಗೋಯ್ತು. ಯಾವ್ದಾದ್ರು ಹಣ್ಣು ಹೂವಿಂದ ಯಾವ್ದಾದ್ರು ಅಂಗಡಿ ಓಪನ್ ಇದೆಯಾ ಅಂತ ನೋಡ್ಕೊಂಡು ಹೋದ್ರೆ ಎಷ್ಟು ದೂರ ಹೋದ್ರೂ ಅಂಗಡಿ ಓಪನ್ ಇಲ್ಲ. ಮಾರ್ಕೆಟ್ ಒಳಗಡೆ ಹೋದ್ರೆ ಸಿಗೋದು, ಮಾರ್ಕೆಟ್ ಒಳಗಡೆ ಹೋಗೋಕ್ಕೆ ಟೈಮ್ ಇರಲ್ಲ ನಮಗೆ. ಹಾಗಾಗಿ ಮಾರ್ಕೆಟ್ಗೆಲ್ಲ ಹೋಗಲಿಲ್ಲ, ಮೇನ್ ರೋಡ್ ಸೀದಾ ಬಂದ್ವಿ. ತರೀಕೆರೆ ಹತ್ರ ಬಂದಾಗ ಅವು ಎಲ್ಲ ಅಂಗಡಿಗಳು ಓಪನ್ ಇದ್ವು. ಸೊ ಇಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡ್ವಿ. ತುಂಬ ಪ್ರೈಸ್ ಎಲ್ಲಾನು ತುಂಬ ರೇಟ್ ಹೇಳ್ತಾ ಇದ್ರು. ಆದ್ರೂ ನಮಗೆ ಏನೇನು ಬೇಕು ಸ್ವಲ್ಪ ತಗೊಂಡು, ಆಮೇಲೆ ಇಲ್ಲಿಂದ ಏನೋ ತೊಗೊಂಡೋಗಿರಲಿಲ್ಲ, ಏನೋ ಸ್ವಲ್ಪ ಮನೇಲಿದ್ದು ಸ್ವಲ್ಪ ತೊಗೊಂಡೋಯ್ತು, ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಐಟಮು ಅಲ್ಲೇ ತೊಗೋಬೇಕಾಯ್ತು ನಾನು. ಹಾಗಾಗಿ ಬಾಳೆಹಣ್ಣು ಪ್ರತಿಯೊಂದೂ, ಬಳೆಯಿಂದ ಹೂವಿಂದ ಹಿಡಿದು ಪ್ರತಿಯೊಂದು ಅಲ್ಲೇ ತೊಗೋಬೇಕಾಯ್ತು. ಹಂಗೆ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಆಗೋಯ್ತು ನಮಗೆ. ಹಂಗೆ ಹೂವು ಹಣ್ಣು ಎಲ್ಲ ತೊಗೊಂಡ್ವಿ. ಬಳೆ ಒಂದು ಸಿಗಲಿಲ್ಲ ನನಗೆ. ಬಳೆನೂ ಸರಿ ಹುಡ್ಕೊಂಡು ಬಂದ್ವಿ. ಮುಂದೆ ಬಂದಮೇಲೆ ಅಜ್ಜಂಪುರ ಅನ್ನೋ ಒಂದು ಊರಲ್ಲಿ ಇಲ್ಲಿ ಒಂದು ಬ್ಯಾಂಗಲ್ ಸ್ಟೋರ್ ತುಂಬ ದೊಡ್ಡದಾಗಿದೆ. ಇಲ್ಲಿ ಒಂದು ಬ್ಯಾಂಗಲ್ ಸ್ಟೋರಲ್ಲಿ ಸಿಕ್ತು ನನಗೆ ಬಳೆ. ಸೊ ಇಲ್ಲಿಂದ ಬಳೆ ತಗೊಂಡು ಹೊರಟ್ವಿ. ಹಂಗೋ ಮಾಡ್ಕೊಂಡು ಮನೆ ಹತ್ರ ಬಂದುಬಿಟ್ವಿ. 9:45 ಆಗೋಯ್ತು ಮನೆ ಹತ್ರ ಬರೋದಕ್ಕೆ. ನಮ್ಮ ಅಕ್ಕ ಬಾಗ್ಲಲ್ಲೇ ಕುತ್ಕೊಂಡು ಪಾತ್ರೆ ವಾಶ್ ಮಾಡ್ತಾಯಿದ್ಲು. ನೋಡಿದ ತಕ್ಷಣ ಫುಲ್ ಖುಷಿ ಅವಳಿಗೆ. ಬಂದುಬಿಟ್ರು ನಮ್ಮ ತಮ್ಮ ಹೆಂಡ್ತಿ ಅಂತ ಹೇಳ್ಬಿಟ್ಟು. ಅವರು ಎಲ್ಲೋ ಆಚೆ ಹೋಗ್ಬೇಕಿತ್ತು, ಹಾಗಾಗಿ ನಮ್ಮನ್ನು ಕಾಯ್ಕೊಂಡಿದ್ರು ಪಾಪ ಅವರು. ನಾವು ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಊಟ ಎಲ್ಲ ತಿಂದ್ಬಿಟ್ಟು ಅವಳಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಬಾಗಿನ ಕೊಟ್ಟು, ನನಗೂ ಕೂಡ ಅರಿಶಿನ ಕುಂಕುಮ ಕೊಟ್ಲು ಅವಳು. ಸೊ ತೊಗೊಂಡ್ಬಿಟ್ಟು ಒಂದು 1/2 hour ಅಷ್ಟೇ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಯ್ತು. ತುಂಬ ಹೊತ್ತಿರಕ್ದೆ, ನನಗೂ ಟೈಮ್ ಇರಲಿಲ್ಲ, ಮಕ್ಳು ಬಿಟ್ಟೋಗಿದ್ದೆ ಅನ್ನೋ ಕಾರಣಕ್ಕೆ. ಅವಳಿಗೂ ಎಲ್ಲ ಪೂಜೆಗೆಲ್ಲ ಹೊರಟಿದ್ರು, ಅವ್ರಿಗೂ ಹಂಗಾಗಿ ಟೈಮ್ ಇರಲಿಲ್ಲ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ಹಾಗಾಗಿ ಅವ್ರು ಹೋಗ್ತಾರೆ ಅದಕ್ಕಿಂತ ಮುಂಚೆ ನಾವೇ ಹೊರಟ್ವಿ ಬೇಗ. ಹಂಗೆ ಇಲ್ಲಿಂದ ಹೊರಟಿದ್ದು ನಾನು ನಮ್ಮ ಅಮ್ಮರ ಮನೆಗೆ. ಅವಳಿಗೆ ಹೇಳ್ಬಿಟ್ಟು ಹೊರಟಿದ್ದ ಅಮ್ಮರ ಮನೆಗೆ ಹೋಗ್ಬೇಕಂತ ಹೊರಟ್ವಿ. ಅಮ್ಮರ ಮನೆಯಲ್ಲಿ ಹೋಗೋ ರೋಡಲ್ಲೇ ನಮ್ಮದು ತೋಟ ಬರೋದು, ಅಡಿಕೆ ಹಾಕಿರೋದು. ಸೊ ಇಲ್ಲೇ ರೋಡಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ತೋಟದ ಕಡೆಗೆ ಹೋದ್ವಿ. ತೋಟದಲ್ಲಿ ಅಲ್ಲೊಂದು 1/2 hour 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಸುಮ್ಮನೆ ಹಂಗೆ ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ಮಾಡ್ಕೊಂಡು ತೋಟ ನೋಡ್ಕೊಂಡು ರಿಟರ್ನ್ ಹೊರಟ್ರೆ ಮನೆ ಹತ್ರ ಬಂದರೆ ಅಪ್ಪಾಜಿ ಅಮ್ಮ ಇಬ್ಬರು ಇರಲಿಲ್ಲ. ಸೊ ನಮ್ಮ ನಾದಿನಿ ನಮ್ಮ ಸೊಸೆ ಮುದ್ದು ಇಬ್ಬರೇ ಇದ್ದಿದ್ದು. ನಮ್ಮ ಸೊಸೆ ಮುದ್ದಿಗೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಇವತ್ತೇ ಸ್ವಲ್ಪ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು
ಅವಳ ಅಮ್ಮನ ಜೊತೆ ಒಬ್ಬರ ಜೊತೆನೇ ಇದ್ದಿದ್ದು ರೂಢಿ ಆಗ್ಬಿಟ್ಟು ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಸ್ವಲ್ಪ ಕಮ್ಮಿ ಆಗಿತ್ತು ಅವಳಿಗೆ. ಹಾಗಾಗಿ ಎತ್ಕೊಂಡ್ರು ಅಳ್ತಾ ಇದ್ಲು, ಬರ್ತಾ ಇರ್ಲಿಲ್ಲ. ಹಂಗೋ ಹಿಂಗೋ ಮೆಹಂದಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ತುಂಬ ಗ್ರ್ಯಾಂಡ್ ರೆಡಿ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಸಿಂಪಲ್ ರೆಡಿ ಮಾಡಿಬಿಟ್ಟು ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಒಂದೆರಡು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಅಮ್ಮ ಅಪ್ಪಾಜಿ ಇಬ್ಬರು ಬಂದರು. ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಹೊರಡೋದಕ್ಕೆ ಆಲ್ರೆಡಿ 3:30 ಆಗೋಯ್ತು. ಸೊ ಕರೆಂಟ್ ಬಂದಿದೆ, ನೋಡ್ಬಿಟ್ಟು ಬೋರ್ ಆನ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಬಂದ್ಬಿಟ್ಟು ಮತ್ತೆ ಬೋರೆಲ್ಲ ಆನ್ ಮಾಡಿಬಿಟ್ಟು ನಾವು ಹೊರಡೋಷ್ಟೊತ್ತಿಗೆ 4 ಗಂಟೆ ಆಗೋಯ್ತು ಶಿವಮೊಗ್ಗಕ್ಕೆ ರಿಟರ್ನ್ ಬರೋದಕ್ಕೆ. ಶಿವಮೊಗ್ಗಕ್ಕೆ ರಿಟರ್ನ್ ಬಂದಿದ್ದು ನಾವು 7 ಗಂಟೆಗೆ ಮನೆಗೆ ಬಂದಿದ್ದು. ನಂದು ದಿನ ಇವತ್ತು ದಿನಚರಿ ಹಿಂಗಿತ್ತು ನಂದು. ಸೊ ನನ್ನ ದಿನಚರಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರ ದಿನ ನಾನು ವೀಡಿಯೋಸ್ ನೋಡಬೇಕಂತಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಯಾರೆಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್. ಓಕೆನಾ? ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ರಿಗೂ.